ಹಾಯ್, ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಮಶ್ರೂಮ್ನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದರಲ್ಲೆರಡು. ಈ ಮಶ್ರೂಮು ಬೆಳ್ಳುಳ್ಳಿ ಮೆಣಸು ಗ್ರೇವಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಒಂದು ಕಾಲು ಈರುಳ್ಳಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದರಲ್ಲಿ ಒಂದು ಕಾಲು ಭಾಗದಷ್ಟು. ಆಮೇಲೆ ಅರಿಶಿನ ಪುಡಿ, ಉಪ್ಪು, ಕಾಳು ಮೆಣಸು, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಎಣ್ಣೆ, ಇದನ್ನೆಲ್ಲ ಹಾಕಿ ನಾನು ಮಶ್ರೂಮ್ ಗ್ರೇವಿ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಇವಾಗ ನಾನು ಇದನ್ನೆಲ್ಲ ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ನೈಸಾಗಿ ರುಬ್ಬಿದ್ದೀನಿ, ಇಷ್ಟು ನುಣ್ಣದಾಗಿ ರುಬ್ಬಿದ್ದೀನಿ. ಕಾಳು ಮೆಣಸು, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾವು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಲೈಟಾಗಿ ಒಂದೆರಡು ಮಿಕ್ಸ್ ಕೊಡಬೇಕಷ್ಟೇ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ, ಅದು ರಾ ಸ್ಮೆಲ್ ಹೋಗೋಕ್ಕೆ, ಅದ್ರದ್ದು ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಹಸಿ ವಾಸನೆ. ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಮಶ್ರೂಮ್ ಬೆಳ್ಳುಳ್ಳಿ ಮೆಣಸು ಗೊಜ್ಜು. ಇಷ್ಟೇ ಸಾಕು. ಹೀಗಿದನ್ನು ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ಮತ್ತು ಇವಾಗ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಕಾಲು ಭಾಗದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಆ ಮಸಾಲಾನ ಇದಕ್ಕೆ ಹಾಕ್ತೀನಿ. ಈ ಮಸಾಲಾನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಇವಾಗ ಈ ಮಸಾಲಾನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಮಸಾಲಾನ ನಾನು ಹಸಿದೆ ಎಲ್ಲ ರುಬ್ಬಿರೋದ್ರಿಂದ ಸ್ವಲ್ಪ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಈ ಘಾಟೆಲ್ಲ ಹೊರಟೋಗುತ್ತೆ, ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ, ಖಾರಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವು. ಸ್ವಲ್ಪ ಮಂದಕ್ಕೆ ಗಟ್ಟಿಗೆ ಮಾಡಬೇಕಿದು ಗ್ರೇವಿ, ಸ್ವಲ್ಪ ಬೇಯಬೇಕಲ್ವಾ, ಹಂಗಾಗಿ ಇಷ್ಟಿದ್ರೆ ಸಾಕು. ಒಂದು ಬೆಂದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ಮಳ್ಳಿಸ್ಕೋಬೇಕು. ಲಿಟ್ನ ಕ್ಲೋಸ್ ಮಾಡಿ. ಕಾಲೇಜಿಗೆ ಬರ್ತೀಯಾ? ಇವಾಗ ಇದು ಚೆನ್ನಾಗಿ ಬಂದಿದೆ, ಸಾರು ಚೆನ್ನಾಗಿ ಮಳ್ಳಿದೆ. ಇವಾಗ ನಾನು ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ ಸ್ವಲ್ಪ ಬೆಂದಾದ್ಮೇಲೆ ಈ ಗ್ರೇವಿ ಆಗುತ್ತೆ, ನೋಡೋಣ.
ಇವಾಗ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಗ್ರೇವಿ ಆಗಿದೆ ನೋಡಿ, ಯಾವ ಥರ ಬಂದಿದೆ ಗ್ರೇವಿ. ಇದು ಸ್ಟವ್ ಆಫ್ ಮಾಡ್ತೀನಿ. ಕರೆಕ್ಟಾಗಿ ಆಗಿದೆ, ಗಟ್ಟಿ ಗೊಜ್ಜು ಥರ ಆಗಿದೆ. ಇದು 4 ಜನ ಊಟ ಮಾಡ್ಬೋದು. ಗ್ರೇವಿ ರೆಡಿ ಆಗಿದೆ, ಬಟ್ಲಿಗೆ ಸರ್ವ್ ಮಾಡ್ಕೊಂಡು ಬನ್ನಿ. ನೋಡಿ ಇವಾಗ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ, ತುಂಬ ಟೇಸ್ಟಾಗಿರುತ್ತೆ ಇದು. ಇದು ಕೆಮ್ಮು, ಕೋಲ್ಡು, ಕಫ ಈ ಥರ ಇದ್ದಾಗ ಮಾಡಿದ್ರೆ ಬೆಳ್ಳುಳ್ಳಿ ಮೆಣಸಿರೋದ್ರಿಂದ ಕೋಲ್ಡ್ ಬೇಗ ಕಡಿಮೆ ಆಗುತ್ತೆ. ಇದ್ರ ಜೊತೆ ನಾವು ಬೇಯಿಸಿರೋ ಮೊಟ್ಟೆ ಇಟ್ಕೊಂಡು ರಾಗಿ ಮುದ್ದೆ ಇಟ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.